ಈಗ ಸಿನಿಮಾ ಬಗ್ಗೆ ಒಂದು ಅಚ್ಚರಿಯ ಮಾಹಿತಿ ಕೇಳಿ ಬರ್ತಾ ಇದೆ. ಈ ಚಿತ್ರಕ್ಕಾಗಿ ಎರಡು ದೊಡ್ಡ ಶಕ್ತಿಗಳು ಸಹ ಒಂದಾಗ್ತಾ ಇವೆ ಎನ್ನಲಾಗ್ತಾ ಇದೆ. ಈ ಅಭಿಮಾನಿಗಳಿಗೋಸ್ಕರ ಇದೀಗ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾಗಾಗಿ ದೇಶದಾದ್ಯಂತ ಅಭಿಮಾನಿಗಳು ಸಹ ಕಾತರದಿಂದ ಕಾಯ್ತಾ ಇದ್ದಾರೆ. ಶೂಟಿಂಗ್ ಮುಗಿಸಿ ಟಾಕ್ಸಿಕ್ ಬಹಳ ವೇಗವಾಗಿ ಕೆಲಸ ಮಾಡ್ತಾ ಇದೆ. ಅದೇ ರೀತಿ ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಸಾಕಷ್ಟು ಕುತೂಹಲ ಸಹ ಇದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ನಟ ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ಇನ್ನು ಬಾಕಿ ಇರೋದು ಕೇವಲ 100 ದಿನಗಳು ಮಾತ್ರ. ಈಗಾಗಲೇ ಶೂಟಿಂಗ್ ಮುಗಿಸಿಕೊಂಡಿರುವಂತಹ ಚಿತ್ರತಂಡ ಭರ್ಜರಿಯಾಗಿ ಸಿನಿಮಾ ಪ್ರಚಾರ ಮಾಡಲು ರೆಡಿ ಆಗ್ತಾ ಇದ್ದಾರೆ. ಈಗ ಸಿನಿಮಾ ಬಗ್ಗೆ ಒಂದು ಅಚ್ಚರಿಯ ಮಾಹಿತಿ ಕೇಳಿ ಬರ್ತಾ ಇದೆ. ಈ ಚಿತ್ರಕ್ಕಾಗಿ ಎರಡು ದೊಡ್ಡ ಶಕ್ತಿಗಳು ಸಹ ಒಂದಾಗ್ತಾ ಇವೆ ಎನ್ನಲಾಗ್ತಾ ಇದೆ. ಯಾಕಂದ್ರೆ ನಟ ಯಶ್ ಅವರಿಗೆ ಸಿನಿಮಾದ ಬಗ್ಗೆ ಇರೋ ಕ್ರೇಜ್ ಅಷ್ಟಿಷ್ಟಲ್ಲ. ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾಗಾಗಿ ದೇಶದಾದ್ಯಂತ ಅಭಿಮಾನಿಗಳು ಸಹ ಕಾತರದಿಂದ ಕಾಯ್ತಾ ಇದ್ದಾರೆ. ಈ ಅಭಿಮಾನಿಗಳಿಗೋಸ್ಕರ ಇದೀಗ ಒಂದು ಸಿಹಿ ಸುದ್ದಿ ಸಿಕ್ಕಿದೆ. ಎಸ್, ಇನ್ನೇನು ಟಾಕ್ಸಿಕ್ ಚಿತ್ರ ಶೂಟಿಂಗ್ ಸಹ ಫೈನಲ್ ಹಂತಕ್ಕೆ ಬಂದಿದ್ದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಶೂಟಿಂಗ್ ಮುಗಿಸಿ ಟಾಕ್ಸಿಕ್ ಬಹಳ ವೇಗವಾಗಿ ಕೆಲಸ ಮಾಡ್ತಾ ಇದೆ. ಇತ್ತ ಟಾಕ್ಸಿಕ್ ಜೊತೆಗೆ ಬಾಲಿವುಡ್ನ ನಿತೇಶ್ ತಿವಾರಿ ನಿರ್ದೇಶನದ ರಾಮಾಯಣದ ಶೂಟಿಂಗ್ ಮುಗಿಸಿರುವಂತಹ ರಾಕಿ ಬಾಯ್ ಫುಲ್ ವರ್ಕ್ ಮೂಡ್ ನಲ್ಲೇ ಇದ್ದಾರೆ ಅಂದ್ರೂ ತಪ್ಪಿಲ್ಲ. ಇನ್ನು ಡಿಸೆಂಬರ್ ನಲ್ಲಿ ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಮುಗಿಸಿ ಕುಂಬಳಕಾಯಿ ಹೊಡೆಯುವ ಪ್ಲಾನ್ ಮಾಡ್ಕೊಂಡಿದೆ ಚಿತ್ರತಂಡ. HMTಯಲ್ಲಿ ಟಾಕ್ಸಿಕ್ ಚಿತ್ರಕ್ಕೆ ಸೆಟ್ ಹಾಕಿತ್ತು. ಇನ್ನು ಡಿಸೆಂಬರ್ 28ರವರೆಗೆ ಅರಣ್ಯ ಇಲಾಖೆ ಅನುಮತಿಯನ್ನು ಸಹ ಕೊಟ್ಟಿತ್ತು. ಆ ಟೈಮ್ ಕೂಡ ಇದೀಗ ಮುಗಿಯುವ ಹಂತಕ್ಕೆ ಬಂದಿದೆ. ಇನ್ನು ಶೂಟಿಂಗ್ ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಕೂಡ ನಡೀತಾ ಇದೆ. ಈ ಕೆಲಸದಲ್ಲಿ ನಿರ್ದೇಶಕಿ ಆದಂತಹ ಗೀತು ಮೋಹನ್ ದಾಸ್ ಅವರು ಫುಲ್ ಬ್ಯುಸಿ ಆಗಿದ್ದಾರೆ. ಇನ್ನು ಶೂಟಿಂಗ್ ಅಷ್ಟೇ ಅಲ್ಲ, ಬಹುತೇಕ ಡಬ್ಬಿಂಗ್ ಕೆಲಸವೂ ಸಹ ಮುಗಿಸಿರುವಂತಹ ಗೀತು ಮೋಹನ್ ದಾಸ್ ಟಾಕ್ಸಿಕ್ ಸಿನಿಮಾನ ಬಹುಬೇಗವಾಗಿ ಮುಗಿಸುವ ಪಣವನ್ನ ತೊಟ್ಟಿದ್ದಾರೆ. ಇನ್ನು ಇವುಗಳ ನಡುವೆ ಟಾಕ್ಸಿಕ್ 6 ಭಾಷೆಗಳಲ್ಲಿ 2026ರ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇದ್ದು, ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಸಹ ಶೂಟಿಂಗ್ ಸಹ ಕಂಪ್ಲೀಟ್ ಆಗಿದೆ. ಆದ್ರೆ 6 ಭಾಷೆಯಲ್ಲೂ ಸಹ ಯಶ್ ತಮ್ಮ ಪಾತ್ರಕ್ಕೆ ಡಬ್ ಮಾಡ್ತಾ ಇರುವುದು ಇಲ್ಲಿ ವಿಶೇಷ. ಅದೇ ರೀತಿ ಟಾಕ್ಸಿಕ್ ಸಿನಿಮಾದ ಮ್ಯೂಸಿಕ್ ಬಗ್ಗೆ ಸಾಕಷ್ಟು ಕುತೂಹಲ ಸಹ ಇದೆ. ಇದನ್ನ ಕಂಪೋಸ್ ಮಾಡೋದು ಯಾರು ಎಂಬುದು ಇನ್ನೂ ಸಹ ಸ್ಪಷ್ಟವಾಗಿಲ್ಲ. ಅನಿರುದ್ಧ್ ಅವರು ಇದಕ್ಕೆ ಸಂಗೀತ ಸಂಯೋಜನೆ ಮಾಡ್ತಾ ಇದ್ದಾರೆ ಎನ್ನಲಾಗಿತ್ತು. ಆದ್ರೆ ಅದಾದ ನಂತರ ರವಿ ಬಸೂರ್ ಹೆಸರು ಸಹ ಕೇಳಿ ಬಂತು. ಈಗ ಕೇಳಿ ಬರ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿ ಏನು ಅಂದ್ರೆ, ಈ ಎರಡೂ ದಿಗ್ಗಜರು ಸಹ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂಬ ಅಪ್ಡೇಟ್ ಸಹ ಇದೀಗ ಬಂದಿರುವಂತದ್ದು. ಹೌದು, ರವಿ ಬಸೂರ್ ಅವರು ಕನ್ನಡದ ಖ್ಯಾತ ಸಂಗೀತ ಸಂಯೋಜಕರು. ಪರಭಾಷೆಯಲ್ಲೂ ಸಹ ಅವರಿಗೆ ಬೇಡಿಕೆ ಅಂತೂ ಸಖತ್ತಾಗೇ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಶ್ ಸಿನಿಮಾಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಕೆಲಸದ ವಿಷಯದಲ್ಲಿ ಇಬ್ಬರ ಮಧ್ಯೆ ಒಳ್ಳೆಯ ಹೊಂದಾಣಿಕೆ ಸಹ ಇದೆ. ಇನ್ನು ಅನಿರುದ್ಧ್ ಅವರ ಜನಪ್ರಿಯತೆ ಸಾಕಷ್ಟು ಹೆಚ್ಚುತ್ತಾ ಇದೆ. ಹಲವು ಬಿಗ್ ಬಜೆಟ್ ಚಿತ್ರಗಳಲ್ಲಿ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಈಗ ರವಿ ಬಸೂರ್ ಅವರು ಟಾಕ್ಸಿಕ್ ಚಿತ್ರಕ್ಕೆ BGM ನೀಡಲಿದ್ದು, ಅನಿರುದ್ಧ್ ಅವರು ಹಾಡುಗಳಿಗೆ ಸಂಗೀತ ಸಂಯೋಜನೆ ಮಾಡ್ತಾ ಇದ್ದಾರಂತೆ. ಟಾಕ್ಸಿಕ್ ಸಿನಿಮಾಗೆ ಗೀತು ಮೋಹನ್ ದಾಸ್ ಅವರು ಸಂಗೀತ ಸಂಯೋಜನೆ ಮಾಡ್ತಾ ಇದ್ದಾರೆ. ಈ ಸಿನಿಮಾದಲ್ಲಿ ಯಶ್, ಕಿಯಾರಾ ಅಡ್ವಾಣಿ, ನಯನತಾರ ಮೊದಲಾದವರು ಸಹ ನಟಿಸಿದ್ದಾರೆ. ಇನ್ನು KVN ಪ್ರೊಡಕ್ಷನ್ ಚಿತ್ರವನ್ನ ದೊಡ್ಡ ಬಜೆಟ್ ನಲ್ಲಿ ನಿರ್ಮಿಸ್ತಾ ಇದೆ. ಈ ಸಿನಿಮಾ ಮಾರ್ಚ್ 19ರಂದು ತೆರೆಗೆ ಬರ್ತಾ ಇದ್ದು, ಹಾಲಿವುಡ್ ತಜ್ಞರು ಸಹ ಈ ಚಿತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.